ತಣ್ಣಗೈತೆ. ನಾವು ಆ್ಯಕ್ಚುಲಿ ನೆನ್ನೆ ಬಿಸಿಲು ಹೆವಿ ಇರ್ತೈತೆ ಅನ್ಕೊಂಬಂದು, ಆ್ಯಕ್ಚುಲಿ ಇವಾಗ ಬಿಸಿಲು ಜಾಸ್ತಿ ಐತೆ. ಎಲ್ಗೋಗ್ಬೇಕು ಮಗ? ಹಾಂ, ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಹತ್ರಿ ಸ್ಕೂಲ್ ಎಷ್ಟೊತ್ತಿಗೆ? ಹಾಂ, ಅಲ್ಲ ಎಷ್ಟು ಗಂಟೆಗೆ? ಹಾಂ, 1 ಗಂಟೆಗಾ? ಏನು ಎಕ್ಸಾಮ್ ಆಯ್ತಾ? ವೆಲ್ಕಮ್ ಟು ಮಂಗಳೂರು ಮಹಾವೀರ ಸರ್ಕಲ್. ಮುಂದೆ ಬನ್ನಿ, ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ. ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಟೈಮ್ ಬಂದು 10:16. ಚೆಕ್ಔಟ್ ಆಗ್ತಾಯಿದ್ದೀವಿ ಧರ್ಮಸ್ಥಳ ಟುವರ್ಡ್ಸ್ ಮಂಗಳೂರು. ನೋಡೋಣ ಹೆಂಗಿರ್ತೈತೆ ದಿನ ಅಂತ. ಅಲ್ಲಿ ಸಿಗೋಣ ಬನ್ನಿ. ಬೈಕಲ್ಲಿ ಸಿಗ್ಬೋದು ಲೆಫ್ಟಲ್ಲಿ ನಿಮಗೆ. ರೋಡೆಲ್ಲ ರೆಡಿ ಮಾಡ್ತಾವ್ರು ಧರ್ಮಸ್ಥಳದ್ದು. ಫುಲ್ಲೆಲ್ಲ ಎಕ್ಸ್ಟೆನ್ಷನ್ ಮಾಡ್ತಾವ್ರೆ ಧರ್ಮಸ್ಥಳದ ರೋಡು. ರಸ್ತೆಯ ಅಗಲೀಕರಣ. ನಾನು ತುಂಬ ವರ್ಷಗಳೇ ಆಗೋಗಿತ್ತು. ಡೆಲ್ಲಿಗೆ ಹೋದಾಗಿಂದ ಇದೇ ಫಸ್ಟ್ ಟೈಮ್ ಅನಿಸ್ತೈತೆ. ಡೆಲ್ಲಿಯಿಂದ ಬಂದಮೇಲೂ ಬೈಕಲ್ಲಿ ಬರ್ತಾ ಇರೋದು. 2026 ಫಸ್ಟ್ ರೈಡು ಧರ್ಮಸ್ಥಳಕ್ಕೆ ನಾನೇ. ಇವಾಗ ಆ್ಯಕ್ಚುಲಿ ನಾವು ಮಂಗ್ಳೂರಿಗೆ ಹೋಗ್ತಾಯಿದ್ದೀವಿ. ಮಂಗ್ಳೂರಿಗೆ ಹೋಗಿ ಕೊರ್ಗಜ್ಜನ ದರ್ಶನ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಬೀಚಲ್ಲಿ ವೈಬ್ಸ್ ಮಾಡಿಕೊಂಡು ನಾಳೆ ಬೆಳಗ್ಗೆ ರಿಟರ್ನ್ ಆಗೋ ಪ್ಲ್ಯಾನ್ ಇದೆ. ನಾಳೆ ಬೆಳಗ್ಗೆ ಅಂದರೆ ನಾಳೆ ಆಫ್ಟರ್ನೂನ್ ಅಷ್ಟರೆಲ್ಲ ಮನೆ ಹತ್ರಕ್ಕೆ ಹೋಗ್ಬಿಡ್ತೀವಿ. ಆ ಪ್ಲ್ಯಾನ್ ಮಾಡ್ಕೊಂಡಿರೋದು. ನೋಡೋಣ, ಪಬ್ಬಸ್ಗೆ ಹೋಗಿ ಐಸ್ ಕ್ರೀಮ್ ಹಾಕ್ಕೊಂಡು ಜಾಲಿಯಾಗಿ ಇಲ್ಲೂ ಏನೋ ಫಂಕ್ಷನ್ ಇತ್ತು ಅನಿಸ್ತಾ ಇದ್ದು ಗುರು. ಫುಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ನೆನ್ನೆ ರಾತ್ರಿ ಪೂರ್ತಿ ಜೋರಾಗಿ ಮಾಡಿದರು. ಏನು ಹೇಳಿ, ನೆಕ್ಸ್ಟ್ ಲೆವೆಲ್. ಏನು ಹೇಳ್ರಿ, ಆ ಮನುಷ್ಯ ಫುಲ್ ಜಾಲಿ ಗುರು. ಜಾಲಿಗೂ ಸರಿ ಬನ್ನಿರಿ, ಮುಂದೆ ಹೋಗ್ತಾ ಸಿಗೋಣ. ಬಾಯ್ಸು ಮಂಗಳೂರಲ್ಲಿ ಇದ್ದಾರೆ ಆಗಲೇ. ಮಂಗಳೂರಿಗೆ ಹೋಗ್ಬಿಟ್ಟು ಓಹೋ ಅಣ್ಣ, ಏನು ಟ್ರ್ಯಾಕಲ್ಲಿ ಓಡಿಸ್ತಿದ್ದೀಯ ಅಣ್ಣ? ಏನು ಆ ಮೂಲೆಯಿಂದ ಈ ಕಡೆ ಮೂಲೆಗೆ ಬಂದವನೇ. ಯಪ್ಪ, ನೆನ್ನೆ ಅವ್ನು ಯಾರೋ ಸಿಸ್ಟಮ್ ಲಾರಿ ಅವನು ಹೊಡೆದ ಗುರು. ನಾವೇ ಒಂದು 80+ ಇದ್ದೀವಿ. ಘಾಟ್ ಸೆಕ್ಷನ್ ನಮಗಿಂತ ಮುಂದೆ ಜಾಗನೇ ಬಿಡ್ತಿಲ್ಲ ನಮಗೆ. ಹೊಡಿತಾವನು ಗುರು. ತಲೆ ಕೆಡ್ಸ್ಕೊಬಿಟ್ವಿ ಬಿಡಿ ನಾವಂತೂ. ಕ್ರೇಜಿಯಾಗಿ ಓಡಿಸ ಮಾತ್ರ. ಏನಾದರೂ ಹೇಳಿ, ಈ ರೋಡಲ್ಲಿ ಓಡಾಡೋ ವೈಬ್ಸ್ ಇದೆಯಲ್ಲ, ವೈಬ್ಸೇ ಬೇರೆ. ಸರಿ ಬನ್ನಿ, ಮುಂದೆ ಹೋಗ್ತಾ ಸಿಗೋಣ. ನಾಷ್ಟ ಎಲ್ಲ ಅಲ್ಲೇ ರೂಮ್ ಹತ್ರನೇ ಮಾಡ್ಕೊಬಿಟ್ವಿ. ರೂಮ್ ಹತ್ರ ನಾಷ್ಟ ಮಾಡ್ಕೊಂಡು ಒಟ್ಟಿಗೆ ಹೊರಟ್ಬಿಡೋಣ ಅಂತ ಹೊರಟಿದ್ದೀವಿ. ಇದರಿಂದ ನಮಗೆ 91 ಕಿಲೋಮೀಟರ್ಸು ತೋರಿಸ್ತಿದೆ. 91 ಕಿಲೋಮೀಟರ್ಸ್ ಹೋಗ್ಬಿಟ್ಟು ಸ್ಟೇಗೆ ಬ್ಯಾಗಿಗೆಲ್ಲ ಹಾಕಿ 1 ಅವರ್ ರೆಸ್ಟ್ ಮಾಡಿಕೊಂಡು ಆಮೇಲೆ ಹೊರಡೋಣ ಅಂತ ಪ್ಲ್ಯಾನ್ ಇರೋದು. ಬಾಯ್ ಫ್ರೆಂಡ್ಸ್. ಏನಾಯ್ತು ಹೇಳ್ರಿ ಸ್ನೇಹಿತರೆ, ಈ
ಥರ ರೋಡಲ್ಲಿ ಟ್ರಾವೆಲ್ ಮಾಡೋಕ್ಕೆ ಇದೇ ಥರ ರೋಡ್ ಇದ್ಬಿಟ್ರೆ ಮಸ್ತಾಗಿರ್ತೈತೆ ಅನ್ಕೊಬಿಟ್ರೆ ಗಾಡಿ ಓಡಿಸೋಕ್ಕೆ ನೆಕ್ಸ್ಟ್ ಲೆವೆಲ್ಲು ಫುಲ್ಲು ತಣ್ಣಗೈತೆ. ನಾವು ಆ್ಯಕ್ಚುಲಿ ನೆನ್ನೆ ಬಿಸಿಲು ಹೆವಿ ಇರ್ತೈತೆ ಅನ್ಕೊಂಬಂದು ಆ್ಯಕ್ಚುಲಿ ಇವಾಗ ಬಿಸಿಲು ಜಾಸ್ತಿ ಐತೆ. ಅಲ್ಲ ನೆನ್ನೆ ನೈಟು ನಮ್ಮ ಕಡೆ ಅಲ್ಲಿ ಗಾಡೀಲಿ ಓಡಾಡಿದ್ರು ಎಷ್ಟು ಸೆಕೆ ಇರ್ತೈತೆ ಗುರು. ನೈಟು ಹಾಸನ್ ಹೈವೇ ಇಲ್ಲಿ ಬರ್ತಾಯಿದ್ದೀವಿ, ಸೆಕೆಂಡ್ ಟೋಲ್ ಬಿಟ್ಟು ಮುಂದೆ ಬರ್ತಾಯಿದ್ದೀವಿ, ಫುಲ್ಲು ಚಳಿ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸಕಲೇಶ್ಪುರ ಹತ್ತಿರ ಬತ್ತಿದಂಗೆ ಫುಲ್ಲು ಚಳಿ ಆಗ್ತೈತೆ, ಕೈಯೆಲ್ಲ ಒಂಥರ ಫ್ರೀಸ್ ಆಗೋ ಥರ ಆಗ್ತೈತೆ, ಅಷ್ಟು ಚಳಿ ಇತ್ತು ರಾತ್ರಿನೂ. ಆಮೇಲೆ ನೈಟ್ ರೂಮಲ್ಲೂ ಅಷ್ಟೇ ಫ್ಯಾನ್ ಹಾಕೊಂಡು ಮಲಗಿದ್ವಿ. ಒಂದು ಟೈಮಲ್ಲಿ ಆಗಲಿಲ್ಲ, ಮಿಡ್ ನೈಟ್ ಆಗಿಬಿಡ್ತು, ಮಿಡ್ ನೈಟ್ ಫುಲ್ ಚಳಿ ಆಗಿಬಿಡ್ತು. ಅದಕ್ಕೆ ಎದ್ದು ಫ್ಯಾನ್ ಆಫ್ ಮಾಡ್ಬಿಟ್ಟು ತಿರ್ಗಾ ಅಂದ್ಕೊಂಡ್ವಿ. ನಮ್ಮ ಕಡೆನೇ ಅನ್ಸೈತೆ ಗುರು, ಅಷ್ಟೊಂದು ಸೆಕೆ ಇಲ್ಲೆಲ್ಲ ಸೆಕೆನೇ ಇಲ್ಲ. ಬೆಳಗ್ಗೆ ಹೊತ್ತು ಮಾತ್ರ ಸ್ವಲ್ಪ ಬಾರಿಸ್ತೈತೆ, ಸಂಜೆ ಹೊತ್ತೆಲ್ಲ ಫುಲ್ಲು ಪೀಸು ಕೋಲ್ಡಾಗಿ ಇರ್ತೈತೆ. ಇವಾಗ ಆ್ಯಕ್ಚುಲಿ ನಾವು ಟುವರ್ಡ್ಸ್ ಮಂಗಳೂರು ಹೈವೇ ಹತ್ರ ಇದ್ದೀವಿ. ಇನ್ನೊಂದು 5 ಕಿಲೋಮೀಟರ್ಸ್ಗೆ ಹೈವೇ ರೀಚ್ ಆಗ್ತೀವಿ. ತಾಟಿನಿಂಗ್ ತಿನ್ನಬೇಕು ಅನ್ಸ್ಬಿಟ್ಟೈತೆ ಗುರು. ತಾಟಿನಿಂಗು ಎಲ್ಲಾದರೂ ಸಿಕ್ಕಿದ್ರೆ ತಿನ್ನಬೇಕು. ಇಲ್ಲೆಲ್ಲ ಎಷ್ಟೊಂದು ಅಂಗಡಿಗಳಿದ್ದು ಅವಾಗ ಎಲ್ಲ ಎತ್ಬಿಟ್ಟವ್ರೆ. ಸೋಡಾ ಸರಿ ಸ್ನೇಹಿತರೆ, ಬನ್ನಿರಿ ಮುಂದೆ ಹೋಗ್ತಾ ಸಿಗೋಣ. ಹೆಂಗೈತೆ ನೋಡ್ರಿ ಗುರು, ಫೀಲ್ ಮಾಡಿರಿ ಗುರು ವ್ಯೂನ. ವ್ಯೂ ಎಂಜಾಯ್ ಮಾಡಿರಿ, ಕ್ರೇಜಿ ನೆಕ್ಸ್ಟ್ ಲೆವೆಲ್ ಅಲ್ವಾ. ಬೆಂಗಳೂರು 277 ಬಂದ್ವಿ. ಆ್ಯಕ್ಚುಲಿ ಹೈವೇಗೆ ಬಂದೇ ಬಿಟ್ವಿ. ಇದೇ ಹೈವೇ. ಲೆಫ್ಟ್ ಹೋದರೆ ಬೆಂಗಳೂರು, ರೈಟ್ ಹೋದರೆ ಆರ್ಚ್ ಇತ್ತು ಗುರು. ಆರ್ಚ್ ಎಲ್ಲ ಹೊಡೆದಾಕ್ಬಿಟ್ಟವ್ರೆ. ಆ್ಯಕ್ಚುಲಿ ಆ ಕಡೆ ರೋಡ್ ಡಿವಿಯೇಷನ್ ಕೆಳಗಡೆ ಬಿಟ್ಟವ್ರೆ. ಕೆಳಗಡೆಯಿಂದ ಬಂದು ಹೋಗ್ಬೇಕು ನಾವು. ಗೋಸ್ಲೋ ನಯರ್ ಅಣ್ಣ, ಒಂದು 10 ಲೀಟ್ರ್ ಪೆಟ್ರೋಲ್ ಹಾಕೋಣ ನಯರ್ ಅಣ್ಣ. ಇಲ್ಲೇ ಟ್ಯಾಂಕು ಏನೋ ಓಪನ್ ಮಾಡಿಬಿಟ್ಟು ಇಲ್ಲೇ ಒಂದು 10 ಲೀಟ್ರ್ ಪೆಟ್ರೋಲ್ ಹಾಕತ್ತೀವಿ. ಸರಿ ಸ್ನೇಹಿತರೆ, ಬನ್ನಿರಿ ಮುಂದೆ ಹೋಗ್ತಾ ರೋಡ್ ಅಂತೂ ಅಲ್ಟಿಮೇಟಾಗಿ ಮಾಡೋರ್ಗುರು ಕ್ರೇಜಿ ಅನ್ಕೊಬಿಟ್ರಿ. ರೋಡ್ ಮಾತ್ರ ಯಾರಾದರೂ ಬರೋರು ಶಿರಾಡಿ ಘಾಟಲ್ಲೇ ಬರ್ಬೋದು, ಧರ್ಮಸ್ಥಳಕ್ಕಾಗಲಿ ಮಂಗಳೂರಿಗಾಗಲಿ. ನಾವು ಇವಾಗ ಚಾರ್ಮುಡಿ ಹೋಗ್ಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ, ಇಲ್ಲಿ ಈ ಕಡೆನೇ ಬರ್ಬೋದು. ಏನಂತ ಅಂದರೆ ನೆಕ್ಸ್ಟ್ ಲೆವೆಲಾಗಿ ಮಾಡೋರು. ಅವಾಗವಾಗ ಹಿಂಗೆ ಲ್ಯಾಂಡ್ ಸ್ಲೈಡ್ ಆದಾಗ ಏನು ಮಾಡೋಕ್ಕಾಗಲ್ಲ ನೋಡಿರಿ, ಎಷ್ಟು ಕುಸ್ಕೊಂಡೈತೆ. ಒಟ್ಟಿನಲ್ಲಿ ರೋಡ್ ಮಾತ್ರ ಕ್ರೇಜಿ ಅಂದ್ಕೊಳ್ಳಿ. ಫುಲ್ ರೋಡ್ ರೆಡಿ ಮಾಡಿಬಿಟ್ಟಿದ್ದಾರೆ. ಸೆಂಟ್ರಲಲ್ಲಿ ಅಲ್ಲಲ್ಲೇ ಒಂದೊಂದು ಚೂರು ಪ್ಯಾಚ್ ವರ್ಕ್ ಇದೆ, ಅದು ಬಿಟ್ಟರೆ ಪೂರ್ತಿ ಎಲ್ಲ ಮುಗಿದೋಗಿದೆ. ಎಲ್ಗೋಗ್ಬೇಕು ಮಗ? ಹಾಂ, ಹತ್ರಿ ಸ್ಕೂಲ್ ಎಷ್ಟೊತ್ತಿಗೆ? ಹಾಂ, ಅಲ್ಲ ಎಷ್ಟು ಗಂಟೆಗೆ? ಹಾಂ, 1 ಗಂಟೆಗಾ? ಏನು ಎಕ್ಸಾಮ್ ಆಯ್ತಾ? ವೆಲ್ಕಮ್ ಟು ಮಂಗಳೂರು ಮಹಾವೀರ ಸರ್ಕಲ್. ಟ್ರಾಫಿಕ್ ಸ್ಟಾರ್ಟ್ ಆಯಿತು.
ಏನಿದೆ ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಬಿಟ್ಟು ಆಗೈತೆ ನೋಡ್ರಿ. ಬೀಚ್ ಕಡೆ ಬಂದು ಕ್ರೇಜಿ. ಆ್ಯಕ್ಚುಲಿ ನಾ ಮಾಡಿರೋ ಸ್ಟೇಗೆ 10 ಕಿಲೋಮೀಟ್ರ್ ಐತೆ ನೋಡ್ರಿ. ಅಲ್ಲಿ ದೋಣಿ ಕಾಣಿಸ್ತೈತೆ, ನೀರೆಲ್ಲ ಹಿಂದೆ ಹೋಗ್ಬಿಟ್ಟೈತೆ. ಮುಂದೆ ಬನ್ನಿ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ. ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ. ನೋಡ್ರಿ ಆಗಿನ ಕಾಲದ ಮನೆಗಳು. ಬಂತು ದೋಣಿ, ಸಮುದ್ರ, ಅದು ಇದೈತಲ್ಲ, ಅದೊಂದು ಡೈಲಾಗ್ ಐತಲ್ಲ. ಓ ಇಲ್ಲೇ ಸಮುದ್ರ ಲೆಫ್ಟ್ ಸೈಡಲ್ಲಿ ಸಮುದ್ರ. ಯಾವುದೋ ಮನೆ ಮಾಡ್ಕೊಬಿಟ್ಟವ್ರು ಬ್ರೋ ಇವರು. ಹೋಮ್ ಸ್ಟೇ ಥರ ನಾವು ಸಖತ್ತಾಗೈತೆ. ಇರ್ಬೇಕೇನೋ. ಇಲ್ಲೇ ಅದೇ ಅಲ್ಲ ಗಾಡಿಗಳೆಲ್ಲ. ಮುಂದೆ ಬನ್ನಿ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ. ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ